ದೇವಸ್ಥಾನ ಪ್ರವೇಶಕ್ಕೆ ನಿಷೇಧಿಸಿದ್ದಕ್ಕೆ ಸ್ವಾಮೀಜಿ ಸಿಡಿದೆದ್ದಿದ್ದಾರೆ. ಚಿತ್ರದುರ್ಗ ಸಾಣೆಹಳ್ಳಿ ಮಠದ ಕಾರ್ಯಕ್ರಮದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಭಾಷಣ ಮಾಡುವಾಗ ಮಾತಾಡಿದ್ದಾರೆ ಕೂಡ. ನಾನು ಚೆನ್ನಕೇಶವ ದೇವಸ್ಥಾನದ ಒಳಗಡೆ ಹೋಗಿದ್ದೆ. ದೇವಸ್ಥಾನದಿಂದ ನಾನು ಹೊರಗೆ ಬಂದ ಕೂಡಲೇ ದೇವಾಲಯವನ್ನೇ ತೊಳೆದ್ರು. ನಾನು ಒಳಗೆ ಹೋಗಿ ಬಂದೆ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇದೆ, ಸ್ವಾಮೀಜಿಗಳಿಗೆ ಇಲ್ಲ. ಕುರುಬ ಸಮಾಜದ ಈಶ್ವರಾನಂದಪುರಿ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ಮುಂದೆ ಚೆನ್ನಕೇಶವ ದೇಗುಲಕ್ಕೆ ನಾನು ಹೋಗೋದಿಲ್ಲ ಅನ್ನೋ ಶಪಥ ಕೂಡ ಮಾಡಿದ್ದಾರೆ. ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚೆನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನಿಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮನೆ ಒಳಗೆ ಬಿಡ ಅಂತೇಳಿ. ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ. ಕುರುಬರು ಸ್ವಾಮಿ ಒಳಗೆ ಬಂದರು ಅಂತ ತೊಳೆದದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು, ಸುಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತಿಲ್ಲ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಹೌದು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು. ದೇವರ ದರ್ಶನಕ್ಕೆ. ಅಲ್ಲಿ ವೈಕುಂಠ ಏಕಾದಶಿ ದೇವರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಅಂದ್ರೆ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ. ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೋಗ್ಬಿಟ್ಟು ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವು ಒಂದು ಮಠದ ಸ್ವಾಮಿಗಳು, ನಾವ್ಯಾಕೆ, ನಮಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಆದರೆ ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚೆನ್ನಕೇಶವ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಇದು ಚಿತ್ರದುರ್ಗದಲ್ಲಿ ಮಾತಾಡಬೇಕಾದ್ರೆ ಶ್ರೀಗಳು ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಿರೋದು ಇತ್ತೀಚೆಗಾದಂಥ ಒಂದು ಘಟನೆ ಅಂತ. ಚೆನ್ನಕೇಶವ ದೇವಸ್ಥಾನಕ್ಕೆ ಹೋದಾಗ ನಮಗೆ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅಂದರೆ ಗರ್ಭಗುಡಿ ಹತ್ರ ಹೋದ್ವಿ, ಪ್ರಾಂಗಣದಲ್ಲಿ ಅಷ್ಟೇ ಇದ್ವಿ, ಅಲ್ಲಿಂದ ಮುಂದೆ ಹೋಗೋದಕ್ಕೆ ಬಿಡಲಿಲ್ಲ. ನಾವು ಕುರುಬ ಸಮಾಜದ ಸ್ವಾಮೀಜಿಗಳು ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳೆಲ್ಲ ಒಳಗೋದ್ರು, ಅವ್ರನ್ನೆಲ್ಲ ಬಿಟ್ಟರು. ಆದರೆ ನಮ್ಮನ್ನು ಮಾತ್ರ ಬಿಡಲಿಲ್ಲ. ನಾವು ಹೋಗಿ ಬಂದ ಮೇಲೆ ಗೊತ್ತಾಯಿತು ಇಡೀ ದೇವಸ್ಥಾನವನ್ನು ತೊಳೆದು ಸ್ವಚ್ಛಗೊಳಿಸಿದ್ದಾರೆ ಅಂತ. ಯಾಕೆ? ಕುರುಬ ಸ್ವಾಮೀಜಿಗಳು ಹೋಗಿ ಬಂದರು ಅನ್ನೋ ಕಾರಣಕ್ಕೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಸಂದೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಸದ್ಯದ ಸ್ವಾಮೀಜಿಗಳ ಈ ಹೇಳಿಕೆ ವಿವಾದಕ್ಕೆ ಕಾರಣ ಆಗಬಹುದಾ ಅಂತ? ಅಂದರೆ ಈಗ ಈ ಘಟನೆಯನ್ನು ನೆನಪಿಸ್ಕೊಂಡು ಅವರು ಮಾತನಾಡಿರುವಂಥ ಉದ್ದೇಶ ಮತ್ತು ಏನನ್ನು ಹೇಳೋದಕ್ಕೆ ಬಯಸಿದ್ರು ಆ ಮೂಲಕ? ವಿಜಯ್, ಸಾಣೆಹಳ್ಳಿಯಲ್ಲಿ ಅಂತರ್ಜಿಲ್ಲಾ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಏನಿತ್ತು, ಆ ಸಂದರ್ಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಶ್ರೀಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಹಿಂದೆ ನಾನು ಹೊಸದುರ್ಗದ ಬಾಗೂರಿನಲ್ಲಿರುವಂತಹ ಶಿವಾನಂದ ದೇವಸ್ಥಾನಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ನನ್ನನ್ನು ಆ ದೇವಸ್ಥಾನದ ಒಳಗೆ ಹೋಗಿ ಹೊರಬಂದ ನಂತರ ಆ ದೇವಸ್ಥಾನವನ್ನು ಶುಚಿಗೊಳಿಸಿದ್ರು. ಅಂದರೆ ವೈಕುಂಠ ಏಕಾದಶಿ ದಿನ ಆ ದೇವಸ್ಥಾನದ ಒಳಗೆ ಹೋಗಿ ಹೊರಬಂದಂಥ ಸಂದರ್ಭದಲ್ಲಿ ಅವರು ಒಳಗಡೆ ಆ ಒಂದು ಕಂಪ್ಲೀಟ್ ಆಗಿ ಪ್ರಣಾಂಗಣ ಏನಿದೆ ಆ ಪ್ರಣಾಂಗಣವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡಿದ್ರು, ಅಂದ್ರೆ ಶುಚಿಗೊಳಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಕುರುಬ ಸ್ವಾಮೀಜಿ ಆಗಿರೋದ್ರಿಂದ ಈ ರೀತಿಯಲ್ಲಿ ಅವರು ನನ್ನ ಬಳಿ ನಡ್ಕೊಂಡಿದ್ದಾರೆ. ಅಂದ್ರೆ ನಾನು ದೇವಸ್ಥಾನದ ಒಳಗೆ ಹೋಗಿರೋದಕ್ಕೆ ಈ ರೀತಿ ದೇವಸ್ಥಾನವನ್ನ ಶುಚಿಗೊಳಿಸಿದ್ದಾರೆ ಅನ್ನೋ ಒಂದು ಮಾತನ್ನ ಸ್ವಾಮೀಜಿ ಅವರು ಕೂಡ ಹೇಳಿರುವಂತದ್ದು. ಅದರ ಜೊತೆಯಲ್ಲಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನ ಅಂತ ನನಗೆ ಗೊತ್ತಾಗಿದ್ರೆ ಆಗ್ಲೇ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದೆ. ಆದ್ರೆ ಅಲ್ಲಿ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ. ಯಾವಾಗ ನನಗೆ ಬಂದ ಬಳಿಕ ಈ ಮಾಹಿತಿ ಗೊತ್ತಾಗುತ್ತೆ, ಅಂದ್ರೆ ದೇವಸ್ಥಾನವನ್ನ ಶುಚಿಗೊಳಿಸಿದ್ದಾರೆ ಅಂತ ಹೇಳಿ, ಆಗ ನನಗೆ ಬೇಸರ ಆಯ್ತು ಅಂತೇಳಿ ಅವ್ರಿಗೆ ಆಗಿರುವಂತಹ ಒಂದು ನೋವನ್ನ ತೋಡ್ಕೊಳ್ಳುವಂತ ಕೆಲಸವನ್ನ ಆ ಕಾರ್ಯಕ್ರಮದಲ್ಲೂ ಕೂಡ ಮಾಡಿದ್ರು. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.